ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮನೇಲಿ ಯಾವ ಥರ ಪೂಜೆ ಮಾಡಿದ್ದೀನಿ ಆ್ಯಂಡ್ ಯಾವ ಕೃಷ್ಣ ಬೊಂಬೆನ ನಾನು ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ನೋಡಿ, ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ, ಹೂವದಲ್ಲಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಈ ಕೃಷ್ಣದ ಬೊಂಬೆ ನೋಡ್ತಿದ್ದೀರಲ್ಲ, ಸೊ ಅದು ಲಾಸ್ಟ್ ಇಯರ್ ಯದುವೀರ್ ಫಸ್ಟ್ ಬರ್ಡೇಗೆ ಸೋನು ಅವ್ರು ನಮಗೆ ರಿಟರ್ನ್ ಗಿಫ್ಟ್ ಮಾಡಿದ್ದು. ನೋಡಿ ಚೆನ್ನಾಗಿದೆ. ಹಾಗೆ ದೀಪದಿಂದ ಅಲಂಕಾರ ಮಾಡಿದ್ದೀನಿ. ಅಂಡ್ ಇಲ್ಲಿ ನೋಡಿ, ಇವೆಲ್ಲ ನಮ್ಮ ತೋಟದಲ್ಲಿ ಸಿಕ್ಕಿರೋ ಹೂವನೇ, ಕನಕಾಂಬರ ಆಗಲಿ ಅಂಡ್ ಇಲ್ಲಿ ನೋಡಿ ಡೇರಾ ಹೂವು ಆಗಲಿ. ನಾವು ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ನಾವು ಹೋಗ್ತಿರೋ ದೇವಸ್ಥಾನ ಬಂದು ನಮ್ಮ ಮನೆ ಹತ್ರನೇ ನಿಯರ್ ಬೈ ಇದೆ. ಪ್ರತಿ ವರ್ಷ ಇದೇ ದೇವಸ್ಥಾನದಲ್ಲೇ ನಾವು ಕೃಷ್ಣನ ಕೂರಿಸಿ ಪೂಜೆ ಮಾಡಿಸ್ತೀವಿ. ನೋಡಿ, ಇದೇ ದೇವಸ್ಥಾನ ಗಂಗಮ್ಮ ದೇವಿ ದೇವಸ್ಥಾನ. ನಾವು ಹೋಗೋ ಅಷ್ಟರಲ್ಲಿ ಅಭಿಷೇಕ ಎಲ್ಲ ಸ್ಟಾರ್ಟ್ ಆಗಿತ್ತು. ಇಲ್ಲಿ ನಮಗೆ ಅರ್ಶಿನ ಅಭಿಷೇಕ ಹಾಗೆ ಕುಂಕುಮ ಅಭಿಷೇಕ ಮಾಡಿ ಆರತಿ ಮಾಡಿ ನಮಗೆ ಕೊಡ್ತಿದ್ದಾರೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಇದೇ ಕೃಷ್ಣ ವಿಗ್ರಹನ ನಾವು ಡೆಕೋರೇಟ್ ಮಾಡಿ ಕೃಷ್ಣನ ಕೂರಿಸ್ತೀವಿ. ಕೃಷ್ಣಗೆ ಅಲಂಕಾರ ಮಾಡೋದಕ್ಕೆ ಹೂವು ನೋಡಿ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಅದೇ ರೀತಿ ಈ ಗಂಗಮ್ಮ ಟೆಂಪಲಲ್ಲಿ ನಮಗೆ ಶಿವ ಟೆಂಪಲ್ ಕೂಡ ಇದೆ ರೈಟ್ ಸೈಡಲ್ಲಿ. ನೋಡಿ, ಶಿವನೆಲ್ಲ ಮುಕ್ಕೊಂಬಿಡಿ. ಅದೇ ಥರ ಶಿವ ಮತ್ತು ಪಾರ್ವತಿ ಅವ್ರದ್ದು ಈ ಥರ ಜೋಕಾಲಿ ಥರ ಮುಂದೆ ಇಟ್ಟಿದ್ದಾರೆ. ಇನ್ನು ಶಿವ ಇದ್ಮೇಲೆ ಪಾರ್ವತಿ ದೇವಿ ಇರಲೇಬೇಕಲ್ವಾ. ನೋಡಿ, ಅಮ್ಮನವರು ಎಷ್ಟು ಚೆನ್ನಾಗಿದ್ದಾರೆ ನೋಡೋದಕ್ಕೆ. ನೋಡಿ, ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಿಂದೆ ಈ ಥರ ನಾರ್ಮಲ್ ಸ್ಕ್ರೀನ್ ಇಟ್ಬಿಟ್ಟು ಸಿಂಪಲಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ನೋಡಿ, ತುಳಸಿ ಕೂಡ ಆಚೆ ಡೆಕೋರೇಷನ್ ಮಾಡಿದ್ದಾರೆ. ಅದೆಲ್ಲ ಆದಮೇಲೆ ಎಷ್ಟು ಬೇಗ ದೇವ್ರನ್ನ ಈ ಥರ ರೆಡಿ ಮಾಡಿದ್ದಾರೆ ನೋಡಿ. ನಮ್ಮ ಕೈಲಾದರೆ ನಾವು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆಲ್ಲ ಎಷ್ಟೊತ್ತು ತಗೊತೀರಿ, ಬಟ್ ಅವರು ತುಂಬ ಬೇಗ ರೆಡಿ ಮಾಡಿಬಿಟ್ಟಿದ್ದಾರೆ. ನೋಡಿ, ಕೃಷ್ಣ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ. ಇದೆಲ್ಲ ಎಲ್ಲ ಡೆಕೋರೇಷನ್ ಆದಮೇಲೆ ನಾನು ವಿಡಿಯೋ ತೋರಿಸ್ತಿದ್ದೀನಿ ನೋಡಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಆದಮೇಲೆ ಈ ವಿಡಿಯೋ ಕ್ಲಿಪ್ ತೆಗ್ದಿರೋದು ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ. ನಾವು ಇದು ಇಯರ್ಲಿ ಇಲ್ಲಿ ಪೂಜೆ ಮಾಡಿಸ್ತೀರಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ದಿನ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಹಂಚಿ ಮನೆ ಬರೋ ಅಷ್ಟರಲ್ಲಿ 3 o'clock ಆಯಿತು. ಇಲ್ಲಿ ನಂದು ಮತ್ತು ಭರತ್ ಅವ್ರದ್ದು ಪಿಕ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇಬ್ಬರು ತುಂಬ ಟ್ರೆಡಿಷ್ನಲಾಗಿ ರೆಡಿ ಆಗಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ವಿ ನೋಡಿ. ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ವಿಡಿಯೋ. ಮನೆಯಲ್ಲಿ ಕೆಲಸ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಲೇಟ್ ಆಯಿತು. ಸೊ ಈ ಸರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವಿಡಿಯೋ. ಸೊ ನಮ್ಮನೇಲಿ ದೊಡ್ಡ ಕೃಷ್ಣ ಬೊಂಬೆ ಇಲ್ದಿರ ಇದ್ರೂ ನಾನು ಯಾವ ಥರ ಚಿಕ್ಕ ಬೊಂಬೆನೇ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದ್ದೀನಿ ಅಂತೇಳ್ಬಿಟ್ಟು. ಸೊ ಮನೇಲಿ ಯಾವುದಿದ್ರೆ ಅದೇ ಅಡ್ಜಸ್ಟ್ ಮಾಡ್ಕೊಬೇಕು. ತುಂಬ ಟ್ರೈ ಮಾಡಿದ್ರಿ, ನನಗೆ ಚೆನ್ನಾಗಿರೋ ಮುಖದಲ್ಲಿ ಕಳೆ ಇರೋ ಕೃಷ್ಣದು ಗೊಂಬೆ ಸಿಗಲಿಲ್ಲ. ಸೊ ಅದಕ್ಕೆ ಇದರಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದೆ. ಯಾವ ಥರ ಅನಿಸ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ಈ ಕೃಷ್ಣ ಜನ್ಮಾಷ್ಟಮಿ ದಿನ ಮಕ್ಕಳಿಗೆ ಕೃಷ್ಣ ವೇಷ ಹಾಕ್ತಾರೆ. ನನ್ನ ಚೈಲ್ಡ್ಹುಡ್ ಕೂಡ ನೆನಪಾಗ್ತಿದೆ. ನಾನು 3 times ಕೃಷ್ಣ ವೇಷನ ಹಾಕಿದ್ದೀನಿ. ಅದೇ ರೀತಿ ಇಲ್ಲಿ ನೋಡಿ, ಇವತ್ತು ನಿಮಗೆ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಾನು ಕೃಷ್ಣ ಬೊಂಬೆನ ಒಂದು ಡ್ರಾ ಮಾಡಿದ್ದೀನಿ. ಆ ಪೇಂಟಿಂಗ್ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಇದೇ ನಾನು ಕೃಷ್ಣ ಬೊಂಬೆನ ಪೇಂಟ್ ಮಾಡಿರೋದು. ಇಟ್ಸ್ ಮೀ ದ ಲಿಟಲ್ ಕೃಷ್ಣ. ನೋಡಿ, ನಾನು ಮಾರ್ಚ್ ಮಂತಲ್ಲಿ ಪೇಂಟ್ ಮಾಡಿರೋದು. ಯಾವ ಥರ ಇದೆ ಅಂತ ನೋಡಿ. ಯಾವುದೋ ಇನ್ವಿಟೇಷನ್ ಕಾರ್ಡ್ ಬಂದಿತ್ತು. ಸೊ ಅದರಲ್ಲಿ ಚಿಕ್ಕದು ಈ ಥರ ಕೃಷ್ಣದೊಂದು ನೋಡಿದೆ. ಸೊ ಅದಿಷ್ಟ ಆಗಿ ಈ ಥರ ಬಿಡಿಸಿದ್ದೀನಿ ನೋಡಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಬೆಣ್ಣೆ ತಿಂತಾ ಇದ್ದಾರೆ ಕೃಷ್ಣ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.